ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮನೆ ದೇವರಾದಂತಹ ಬಾದಾಮಿ ಬನಶಂಕರಿಗೆ ನಾವು ವಿಸಿಟ್ನ ಮಾಡಿದ್ವಿ. ಅದು ಇರೋದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಲ್ಲಿ. ಸೊ ಬಾದಾಮಿಯಿಂದ 5 ಕಿಲೋಮೀಟ್ರ್ ದೂರದಲ್ಲಿರುವಂಥ ಬಾದಾಮಿ ಬನಶಂಕರಿ ಟೆಂಪಲ್ ಎಲ್ಲರಿಗೂ ಗೊತ್ತಿರೋದೆ, ತುಂಬಾ ಫೇಮಸ್ ಆಗಿರೋದು. ಅದಕ್ಕಿಂತ ಮೊದಲು ನಾವು ನಮ್ಮೂರಿಂದ ಹೋಗಬೇಕಾದ್ರೆ ಕುಳಗೇರಿ ಕ್ರಾಸ್ ಹತ್ರ ಇರುವಂಥ ಈ ಒಂದು ಪೇರ್ಲ್ ಹಣ್ಣಿಂದು ಅಂತ ಹೇಳಿ ಒಂದು ವ್ಯಾಪಾರನ ಶುರು ಮಾಡ್ಕೊಂಡಿದ್ರು. ಅವರಿಗೆ ಅದೇ ದುಡಿಮೆ ಅನಿಸುತ್ತೆ. ಪ್ರತಿಯೊಬ್ಬರು ಆ ಪೇರ್ಲ್ ಹಣ್ಣನ್ನು ಮಾಡ್ತಾಯಿದ್ರು. ಸೊ ನೋಡಿ, ನಾನು ವಿಡಿಯೋ ಮಾಡ್ಕೊತಾ ಇದ್ದರೆ ಅವರು ಮೇಲ್ಗಡೆ ಮಾಡಿ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿತ್ತು. ಒಂದು ಹಣ್ಣನ್ನು ತೊಗೊಂಡ್ರಿ ಅಂತ ಹೇಳಿದ್ರೆ ಎಷ್ಟು ಸ್ವೀಟಾಗಿರುತ್ತೆ ಅಂದರೆ ಮಾವಿನ ಹಣ್ಣು ತಿನ್ನಂಗೆ ಇರುತ್ತೆ, ಅಷ್ಟು ಸ್ವೀಟಾಗಿರುತ್ತೆ. ಸೊ ಇಲ್ಲಿ 50 ರೂಪಾಯಿಗೆ ದೊಡ್ಡ ಹಣ್ಣಾದರೆ 4 ಅಥವಾ 5 ಹಣ್ಣು ಕೊಡ್ತಾರೆ. ಸ್ವಲ್ಪ ಸಣ್ಣದಾಗಿತ್ತು ಅಂತ ಹೇಳಿದರೆ ಒಂದು 10 ಹಣ್ಣಾದರೂ ಕೊಡ್ತಾರೆ. ಸೊ ಅವರು ವ್ಯಾಪಾರ ಮಾಡೋ ರೀತಿ ತುಂಬಾ ಚೆನ್ನಾಗಿತ್ತು. ಸೊ ಹಾಗೇನೇ ಅಲ್ವಾ, ಬಡವರು ಎಷ್ಟು ದುಡಿಮೆ ಮಾಡಿದರೂ ಎಷ್ಟು ಗೀಟ್ ಬೇಕೋ ಅಷ್ಟೇ ಗೀಟತ್ತೆ. ಸೊ ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಪೇರ್ಲ್ ಹಣ್ಣಿನ ಗಿಡ. ಎಷ್ಟು ಚಿಕ್ಕದಾಗಿತ್ತು ಅಂತ ಹೇಳಿದರೆ ಅಷ್ಟು ಚಿಕ್ಕ ಗಿಡದಲ್ಲಿ ಅಷ್ಟು ದೊಡ್ಡ ದೊಡ್ಡ ಹಣ್ಣುಗಳು ಬಿಡ್ತವೆ. ನೋಡಿದ್ರೇ ಶಾಕ್ ಆಗುತ್ತೆ. ಸೊ ಅದಾದಮೇಲೆ ನಾವಿಲ್ಲಿ ಬಾದಾಮಿಗೆ ಹೋಗ್ತಾ ಇದ್ದೀವಿ. ಸೊ ಬಾದಾಮಿ ಬಸ್ ಇಳಿದ ಮೇಲೆ ನಾವು ಅಲ್ಲಿಂದ ಆಟೋಕ್ಕೆ ಹೋಗಬೇಕಾಗತ್ತೆ. ಸೊ ಆಟೋ ಹೋಗ್ತಿರ್ಬೇಕಾದ್ರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಬಾದಾಮಿ ಚಾಲುಕ್ಯರ ಗುಹೆಗಳನ್ನ. ಸೊ ಬಾದಾಮಿ ಚಾಲುಕ್ಯರ ಒಂದು ಇತಿಹಾಸನ ಇದೆ. ನಾನು ಹೇಳ್ತಾ ಹೋದರೆ ನಿಮಗೆ ಬೋರ್ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನಾ ಹೇಳಿ ಯಾಕೆ ನಿಮಗೆ ಬೋರ್ ಮಾಡೋದಲ್ವ, ಹಾಗಾಗಿ ನಾನು ಅಷ್ಟೇ ಗುಹೆಗಳನ್ನು ನಿಮಗೆ ತೋರಿಸ್ದೆ. ಅಲ್ಲಿಂದ ನಾವು ಅಮ್ಮನ ದರ್ಶನಕ್ಕೆ ಗುಡಿಗೆ ಎಂಟ್ರಿ ಕೊಟ್ಟಾದಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದಾದಮೇಲೆ ನಾವು ಕಾಯಿ ಹಣ್ಣು ಎಲ್ಲ ತೊಗೊಂಡು ಕ್ಯೂನ ಹಚ್ಚಿದ್ವಿ. ಸೊ ನೋಡಿ, ಅವತ್ತು ನಾವು ಹೋದ ದಿನ ಅಮ್ಮ ಅವತರಿಸಿದ ದಿನ ಅಂಥೇಳಿ ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಅಮ್ಮನ ದರ್ಶನಕ್ಕಾಗಿ ಬಂದಿದ್ದರು. ಹಾಗೆಯೇ ನಾವು ಕಾಯಿ ಹಣ್ಣು ಉಡಿಯಕ್ಕಿನೆಲ್ಲ ತೊಗೊಂಡು ಕ್ಯೂನ ಹಚ್ಚಿದ್ವಿ. ಸೊ ಸಾರ್ವಜನಿಕರು ಹೇಗಿರ್ತಾರೋ ನಾವು ಹಾಗೆ ಇರಬೇಕಲ್ಲ, ನಮಗೆ ಹೆಂಗೆ ಸ್ಪೆಷಲ್ ಎಂಟ್ರಿ ಅಂತ ಏನಿರೋದಿಲ್ಲ. ಸೊ ಅದಾದಮೇಲೆ ನಾವಿಲ್ಲಿ ಅಷ್ಟು ಹತ್ತಿರದಿಂದ ಅಮ್ಮನ ಗೋಪುರನ ಕಳಶನ ನೋಡೇ ಇರಲಿಲ್ಲ. ಹಾಗಾಗಿ ಒಂದು ಚಿಕ್ಕ ವಿಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಕ್ಯೂ ಅಂತೂ ಎಷ್ಟು ಇತ್ತು ಅಂತ ಹೇಳಿದರೆ ನೋಡೋಕ್ಕಂತೂ 2 ಕಣ್ಣು ಕೂಡ ಸಾಲದು, ಅಷ್ಟು ಜನ ಇದ್ದರು. ಸೊ ನಾನು ತೋರಿಸ್ತಾ ಇದ್ದೀನಲ್ಲ, ಈ ದೀಪದ ಕಂಬಗಳು ಅಮ್ಮನ ಜಾತ್ರೆ ದಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಹೇಳಿದ್ರೆ ದೀಪಗಳಿಂದಲೇ ಅಲಂಕಾರ ಆಗಿರುತ್ತೆ. ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡೋಕ್ಕಂತೂ 2 ಕಣ್ಣು ಕೂಡ ಸಾಲದು. ಸೊ ಅದಾದಮೇಲೆ ನಾವು ಅಷ್ಟು ಕ್ಯೂನ ಮುಗಿಸ್ಕೊಂಡು ಇಲ್ಲಿ ಮೆಟ್ಲು ಇಳಿತಾ ಇದ್ದೀವಿ. ಈ ಮೆಟ್ಲು ಇಳಿದಿಂದ ಮತ್ತೊಂದು ಟಾಸ್ಕ್ ಅಂತ ಹೇಳಿದರೆ ಅಮ್ಮನ ಗರ್ಭಗುಡಿ ಒಳಗೆ ಹೋಗೋವರೆಗೂ ಕ್ಯೂ ಇರುತ್ತೆ. ಯಾಕಂತ ಹೇಳಿದರೆ ಇವತ್ತು ಅಮ್ಮ ಅವತರಿಸಿದ ದಿನ ಅಂಥೇಳಿ ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಕ್ಯೂ ದಾಟ್ಕೊಂಡು ನಾವು ಅಮ್ಮನ ದರ್ಶನಕ್ಕೆ ಹೋಗಬೇಕು. ಎಷ್ಟು ಕಾದು ನಾವು ಅಮ್ಮನ ದರ್ಶನಕ್ಕೆ ಹೋಗುತ್ತೇವೋ ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಆಗುತ್ತೆ. ಅಮ್ಮ ಅಷ್ಟು ಒಲಿತಾಳೆ. ಸೊ ನೋಡಿ, ಅದಾದಮೇಲೆ ನಾವಿಲ್ಲಿ ಕ್ಯೂ ಹಚ್ತಾನೆ ಅಲ್ಲೇ ಸೈಡಿಗೆ ಭಕ್ತಾದಿಗಳಿಗೆ ನೀರನ್ನು ಕೊಡ್ತಾಯಿದ್ರು. ಸೊ ಪಾಳೆ ಹಚ್ಚಿ ಸುಸ್ತಾಗಿರುತ್ತೆ ಅಂಥೇಳಿ ನೀರನ್ನು ಕೊಟ್ಟಿದ್ದರು. ಗರ್ಭಗುಡಿ ಒಳಗೆ ಫೋನ್ ಅಲೋ ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋನ ಮಾಡ್ಕೊಳ್ಳಿಲ್ಲ. ಅಮ್ಮನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಲ್ಲಿಂದ ಫೋಟೋಶೂಟ್ನ ಮುಗಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.